ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಗದಗ ಜಿಲ್ಲೆಯ ಕುಂದರಹಳ್ಳಿ ತಾಂಡಾದಲ್ಲಿ ವಾಸವಾದಂತಹ ಶಿರಟ್ಟಿ ಕ್ಷೇತ್ರದ ಮಾಜಿ ಶಾಸಕರಾದ ಜನಪ್ರಿಯ ಶಾಸಕರಾದ ಶ್ರೀಮಾನ್ಯ ರಾಮಪ್ಪ ಸೂಬೆಪ್ಪ ಲಮಾಣಿಯವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ politiciansinIndia.com ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಕಿರು ಪರಿಚಯವನ್ನು ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ನಾನು ರಾಮಪ್ಪ ಸೂಬೆಪ್ಪ ಲಮಾಣಿ ಅಂತೇಳಿ ನಾನು ಹೋದ 2007ನೇ ಇಸ್ವಿಯಲ್ಲಿ ಶಾಸಕನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ನಾನು ಬಂದೆ. ಸರಿ, ತಾವು ಹುಟ್ಟಿದ್ದು ದಿನಾಂಕದಿಂದ ತಾವು ತಮ್ಮ ತಂದೆ ತಾಯಿಯವರ ಹೆಸರು? ನಾನು ಹುಟ್ಟಿದ್ದು ಆಗಸ್ಟ್ 15ನೇ ತಾರೀಕು. ನಾನು 1952ರಲ್ಲಿ ನನ್ನ ತಾಯಿ ಜನಿಸಿದಾಳೆ. ನನ್ನ ತಂದೆಯಾದಂಥ ಸೂಬೆಪ್ಪ ಲಮಾಣಿ, ನನ್ನ ತಾಯಿ ಹಂಕ್ಲವ್ವ ಸೂಬೆಪ್ಪ ಲಮಾಣಿ ಅಂಥೇಳಿ. ನಾನು 2007ರಲ್ಲಿ ನಾನು ಶಾಸಕನಾಗಿ ಭಾಳಷ್ಟು ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣ ರಸ್ತೆಗಳನ್ನು ಅಭಿವೃದ್ಧಿನೇ ಮಾಡಿದೆ. ನನ್ನ ಕ್ಷೇತ್ರದ ಬಡ ಜನತೆಗೆ 13,000 ಮನೆಗಳನ್ನು ತಂದು ನಾನು ಕೊಟ್ಟಿದ್ದೇನೆ. ನಾನು ಭಾಳಷ್ಟು ಕೆರೆಗಳ ನಿರ್ಮಾಣ ಮಾಡಿದ್ದೇನೆ, ಭಾಳಷ್ಟು ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದೇನೆ, ಭಾಳಷ್ಟು ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡಿದೆ. ಮತ್ತು ತಾಂಡಾ ಅಭಿವೃದ್ಧಿಯಿಂದ ಬಂದು ಸುಮಾರು 20 ತಾಂಡಾದಲ್ಲಿ ಒಂದೊಂದು ತಾಂಡಾಕ್ಕೆ 20 ಲಕ್ಷಕ್ಕೂ ಹೆಚ್ಚು ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿಕೊಟ್ಟಿದ್ದೀನಿ. ಹೀಗಾಗಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನನ್ನ ಕ್ಷೇತ್ರದಲ್ಲಿ ಒಂದು ಭವ್ಯವಾದ ಒಂದು ಕೋರ್ಟ್ ನಿರ್ಮಾಣ ಮುಂಡ್ರಗಿ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದೆ ನಾನು. ಹೀಗಾಗಿ ಭಾಳಷ್ಟು ಜನರು ಈ ಹಿಂದಿನ ಶಾಸಕ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾನೆ, ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾನೆ ಅನ್ನೋ ಒಂದು ಇದು ಇಟ್ಟುಕೊಂಡು ಈಗ ನನಗೆ ಪದೇ ಎಲ್ಲ ಜನರು ನನಗೆ ಚುನಾವಣೆ ಯಾವಾಗ ಬರಬೇಕು, ಮತ್ತೆ ರಾಮಣ್ಣನ ನಾವು ಯಾವಾಗ ಶಾಸಕನ ಮಾಡಬೇಕು ಅಂತ ಹಂಬಲದಲ್ಲಿ ಜನರು ಮತದಾರರು ಇದ್ದಾರೆ. ಆ ದಿಸೆಯಲ್ಲಿ ಮುಂಬರುವ ದಿನಮಾನಗಳಲ್ಲಿ ನಾನು ಜನರ ಒಂದು ಆಶೀರ್ವಾದದಿಂದ ಮತ್ತೆ ನಾನು ಶಾಸಕನ ಆಗ್ತೀನಿ ಅನ್ನೋಂಥ ಮಾತನ್ನು ನಾನು ಭಾಳ ಮೆಚ್ಚುಗೆಯಿಂದ ನಾನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತೈತಿ ಅನ್ನೋಂಥ ಮಾತನ್ನು. ತುಂಬ ಸಂತೋಷ ಆಯಿತು ತಮ್ಮ ಮಾತುಗಳು ಕೇಳ್ತಾ ಇದ್ರೆ. ನಿಜವಾಗ್ಲೂ ಈ ಥರ ಅಭಿವೃದ್ಧಿ ಯಾವ ಅವಧಿಯಲ್ಲಿ ಈ ಥರ ಒಂದು ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿ ಆಗಿರೋದಂತ ನಾವು ಕಂಡಿಗೆ ಬಿದ್ದಿರಲಿಲ್ಲ. ಯಾಕಂದರೆ ಅನೇಕ ವರ್ಷ ಹಿಂದೆ ನಾವು ಈ ಕಡೆಯಿಂದನೇ ಪ್ರಯಾಣ ಮಾಡಬೇಕಾದ್ರೆ ಆ ಥರ ಒಂದು ರಸ್ತೆಗಳು ಅಭಿವೃದ್ಧಿ ಆಗಿರೋದಂತ ಎಂದು ನೋಡಿರಲಿಲ್ಲ. ಮತ್ತು ನೀರು ಕುಡಿಯೋದಂತ ಅಂದರೂ ಕೂಡ ನಾವು ಹೋಗಿದ್ರು, ಒಂಥರ ಕಹಿ ನೀರು, ಅಂದರೆ ಒಂದು ಸಪ್ಪೆ ನೀರಾಗಿರ್ಬೋದು, ಉಪ್ಪಿನ ನೀರಾಗಿರ್ಬೋದು, ಈ ಥರ ಒಂದು ಇತ್ತು. ಸಿಹಿ ನೀರು ಅನ್ನೋದನ್ನು ಮತ್ತು ಅದರ ಜೊತೆಗೆ 36 ಹಳ್ಳಿಗೆ ಶುದ್ಧ ಕುಡಿಯುವ ನೀರಿನ ಒಂದು ಯೋಜನೆ ಸುಮಾರು 38 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ. ಬಹುಶಃ ಅದು ಮುಂದಲು ನಮ್ಮ ಸರ್ಕಾರ ಬಂದಾಗ ಪ್ರಾರಂಭ ಆಗ್ತೈತಿ ಕಾಣಿಸ್ತೈತೆ ಅದು. ಆ ದಿಸೆಯಲ್ಲಿ ಮತ್ತು ಜನರು ನನ್ನ ಒಳ್ಳೆಯ ಭಾವನೆಯಿಂದ ನಾನು ಜನರ ಕಷ್ಟ ಸುಖಕ್ಕೆ ನಾನು ಭಾಗಿಯಾಗಿದ್ದೀನಿ. ನನ್ನ ವೈಯಕ್ತಿಕವಾಗಿ ಏನಾರ ಬಡವರಿಗೆ ಏನಾರ ಸಹಾಯ ಸಹಕಾರ ಮಾಡಬೇಕಂದ್ರೂ ನಾನು ಮಾಡ್ಕೊಂಡು ಬಂದೀನಿ. ಅದನ್ನು ನೋಡಿಕೊಂಡು ಮತದಾರರು ಮತ್ತೆ ನಮ್ಮ ರಾಮಣ್ಣ ಆರಿಸಿ ಬಂದರೆ ನಮ್ಮನ್ನು ಸಂಕಟದಾಗ ಏನೋ ಒಂದು ದವಾಖಾನೆ ಕೇಸ್ ಇರಲಿ, ಒಂದು ಲಗ್ನ ಇರಲಿ, ಒಂದು ಮುಹೂರ್ತ ಸತ್ತದ್ದಿರಲಿ, ಎದಕ್ಕೂ ಎಲ್ಲದಕ್ಕೂ ಸಹಾಯ ಮಾಡ್ತಾನೆ. ಅದಕ್ಕೆ ಮತ್ತೆ ನಾವು ರಾಮಣ್ಣನ ಬೆಂಬಲಿಸೋಣ ಅನ್ನೋಂಥ ಜನರು ಮತದಾರರು ಭಾಳಷ್ಟು ಇವತ್ತು ಕಾಯ್ತಾ ಇದ್ದಾರೆ. ಇನ್ನೂ ಮತ್ತೆ ಬರ್ತಕ್ಕಂಥ 2 ವರ್ಷದ ಒಳಗಡೆನೆ ಒಂದು MLA ಎಲೆಕ್ಷನ್ ಒಂದು ಪ್ರಾರಂಭ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ತಾವು ನಿಂತು ಮುಂದೆ ಬಂದರೆ ತಾವು ಏನು ಅಭಿವೃದ್ಧಿ ಕೆಲಸ ಇನ್ನೂ ಮಾಡದಂತಹ ಇದ್ದಾವೆ ತಾವು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತ ಇದ್ದೀನಿ. ನಾನು ಇನ್ನೂ ಮುಂದೆ ಶಾಸಕನಾದರೆ ಈಗೇನು ಮಾಡೀನಿ ಇದಕ್ಕಿಂತ ಹೆಚ್ಚಿನ ಕೆಲಸ. ಮೊನ್ನೆ ಇಲ್ಲೇ ಫಕ್ಕೀರಸ್ವಾಮಿ ಮಠಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದರು. ನಮ್ಮ ಕಾರ್ಯಕರ್ತರು ಕೇಳಿದಾಗ ಅವರು ಹೇಳಿದರು ಒಂದು ಮಾತು, ನಾನು ಶಿರಟ್ಟಿ ತಾಲೂಕು ಸಂಪೂರ್ಣ ಅಡ್ಡಾಡೀನಿ,
ಎಲ್ಲ ಹಳ್ಳಿ ಒಳಗೆ ಜನರ ಸಹಿತ ನನಗೆ ಗೊತ್ತು. ನಿಮ್ಮ ರಾಮಣ್ಣ ಮಾಡಿದಷ್ಟು ಕೆಲಸ ಯಾರ ಕಡೆಯಿಂದ ಯಾವ ಎಮ್ ಎಲ್ ಎನೂ ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಮುಂದೂ ಮಾಡುವುದಿಲ್ಲ ಅನ್ನೋಂಥ ಮಾತನ್ನು ಹೇಳಿದ. ಹೌದು, ಅಷ್ಟು ನಾನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ. ಸಾವಿರಾರು ಕೋಟಿ ಅನುದಾನ ತಂದು ನನ್ನ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ಸರಿ, ಸ್ವಲ್ಪ ಮತ್ತೆ ಹಿಂದೆ ಹೋಗ್ತಾ ಇದ್ದೀನಿ ನಾನು. ತಮ್ಮ ಒಂದು ಜೀವನದಲ್ಲಿ ರಾಜಕೀಯ ಜೀವನಕ್ಕೆ ಬರಬೇಕಂತ ಹೇಳ್ಬಿಟ್ಟು ವಿಚಾರಗಳು ಹೆಂಗೆ ಹುಟ್ಟಿತು? ಯಾವಾಗಿಂದ ತಾವು ರಾಜಕೀಯ ಜೀವನಕ್ಕಂತೂ ಮುಂದೆ ಬಂದಿದ್ದೀರಾ? ಬಂದ ಮೇಲೆ ಶಾಸಕನಾಗಿ ನಾನು ನಿಂತ್ಕೋಬೇಕಂತ ನಿಮ್ಮ ತಲೆ ಒಳಗೆ ಯಾವಾಗ ಬಂತು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ತೀನಿ. ನಾನು ಹಿಂದೆ ಒಮ್ಮೆ PRD ಬ್ಯಾಂಕಿಗೆ ಮೆಂಬರ್ ಆದೆ, ಒಂದು ಪೀರಿಯಡು, ಮತ್ತೊಂದು ಪೀರಿಯಡ್ ಉಪಾಧ್ಯಕ್ಷ ಆದೆ. ಹೀಗಾಗಿ ಹಳ್ಳಿ ಒಳಗೆ ಜನರ ಎಲ್ಲ ಸೇವೆ, ಬ್ಯಾಂಕ್ಲಿಂದ ಹಣ ಕೊಡಿಸೋದು ಮಾಡೋದು ಮಾಡ್ಕೊತ ಬಂದೆ. ಮುಂದೆ ನನಗೆ ಗುರುತಿಸಿಕೊಂಡು ಸನ್ಮಾನ್ಯ ಜಗದೀಶ್ ಶೆಟ್ಟರು ನನಗೆ ಜಿಲ್ಲಾ ಪಂಚಾಯತಿಗೆ ಮಾಗಡಿಗೆ ಕೊಟ್ಟರು. ನನ್ನ ಪ್ರಚಾರಕ್ಕೆ ಧರ್ಮಸಿಂಗ್ ಅವರು ಮಾಗಡಿ ಪ್ರಚಾರಕ್ಕೆ ಬಂದರು, ಮುಖ್ಯಮಂತ್ರಿ ಬಂದರು ಕೂಡ ನಮ್ಮ ಜಗದೀಶ್ ಶೆಟ್ಟರು ಒಬ್ಬರು ಬಂದು ನನ್ನ ಜಡ್ಪಿಗೆ ಆರಿಸಿ ತಂದು ಬಿಟ್ಟರು ಅವರು. ಹಾಗಾಗಿ ಆ ಜಡ್ಪಿ ಗೆದ್ದು ಜಡ್ಪಿ ಒಳಗೆ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಪಾರ್ಟಿ ಗುರುತಿಸ್ಕೊಂಡು ನನಗೆ MLA ಟಿಕೆಟ್ ಕೊಟ್ಟುಬಿಟ್ರು. ಜನ ನನಗೆ ಸುಮಾರು 11,000 ಮತಗಳ ಅಂತರದಿಂದ ನನ್ನ 2007ನೇ ಸಾಲಿನಾಗ ಗೆಲ್ಲಿಸಿ ಕೊಟ್ಟರು. ಹೀಗಾಗಿ 5 ವರ್ಷ ನಾನು ಒಳ್ಳೆ ಕೆಲಸ ಮಾಡಿದೆ. ಜನರು ಕೂಡ ಯಾರು ಕೊಟ್ಟರೂ ಒಂದು ಶಬ್ದನ ನಾನು ಯಾರ ಕಡೆಯಿಂದ ಅನಿಸ್ಕೊಳ್ಳಿ ಹಂಗೆ ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ನೋಡಿ, ಜನ ಭಾಳ ಮೆಚ್ಚಾರ ನಮ್ಗೆ. ಸರಿ, ಇವತ್ತು ನಾವು ಬರ್ತಾ ಇರ್ತಕ್ಕಂಥ ನಿಮ್ಮ ಒಂದು ಹಳ್ಳಿ ಇರ್ತಕ್ಕಂಥ ಇವತ್ತು ಹಳ್ಳಿ ಥರ ಕಾಣಿಸ್ತಾ ಇಲ್ಲ. ಒಂದು ಹೇಳಬೇಕಂದ್ರೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂದರೆ, ನಾವು ಇದೇ ಥರ ಒಂದು ಬೇರೆ ತಾಲ್ಲೂಕುಗಳಿಂದನೂ ಬರಬೇಕಾದ್ರೂ ಅಲ್ಲೇ ಆಗಿರೋದಂತಹ ಒಂದು ಕಚಡ ಕೆಲಸ ಇರತಕ್ಕಂಥ ನಾವು ನೋಡ್ಕೊಂಡು ಬಂದಿರೋದ ಪ್ರಕಾರ ಇಲ್ಲಿ ಇವತ್ತು ದೊಡ್ಡ ಅಭಿವೃದ್ಧಿ ಆಗಿರೋದಂಥ ಈ ರಸ್ತೆಗಳಾಗಿರ್ಬೋದು, ನಮ್ಮ ಗಾಡಿ ಬರಬೇಕಾದ್ರೂ ಇಲ್ಲಿ ಎಷ್ಟು ಸ್ವಚ್ಛತೆ ಬಂದು ನಿಂತಿದೆ ಅಂದರೆ. ಇಲ್ಲೇ ಜಗದೀಶ್ ಶೆಟ್ಟರು ಬಂದಿದ್ರು ನಮ್ಮ ಮನೆಗೆ ಬಂದಾಗ ಏನು ಇದು ತಂಡೆ ಹೈಟೆಕ್ ಸಿಟಿ ಇದ್ದಂಗೆ ಐತಲ್ಲ ಅನ್ನೋ ವಿಚಾರ ನಾವು ಮಾತಾಡಿದೀವಿ. ಇವತ್ತು ಹೈಟೆಕ್ ಸಿಟಿ ಲೆವೆಲ್ನಲ್ಲಿ ತಂದಿರೋದಂತಹ ಅವಧಿಯಲ್ಲಿ ಒಂದು MLA ಶಾಸಕನಾಗಿ ತಾವು ಒಂದು ಸೇವೆ ಮಾಡಿದ್ದೀರಾ ಅಂದರೆ ನಮಗೆ ನಿಜವಾಗ್ಲೂ ಈ ಥರ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಶಾಸಕರು ಅವರವ್ರ ಅವಧಿಯಲ್ಲಿ ಅವ್ರವ್ರ ಕೆಲಸ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡಿದರೆ ಇವತ್ತು ದೊಡ್ಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಇದೊಂದು ಮಾತು ನಾನು ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೀನಿ. ಹೇಳಿ. ಈ ಹಿಂದೆ ಸಾಕಷ್ಟು ಮಂದಿ ಶಾಸಕರಾಗಿ ಹೋಗ್ಯಾರ. ಈ ತಂಡಕ್ಕೆ 1 ಲಕ್ಷ ಅಲ್ಲ, ಒಂದು 50,000 ರೂಪಾಯಿ ಯಾವ ಶಾಸಕನೂ ಮಾಡಿಲ್ಲ. ಇಷ್ಟು ನಾ 5 ವರ್ಷಕ್ಕೆ ಬಂದಿಂದ ಅಭಿವೃದ್ಧಿ ಇದೆಲ್ಲ ಕೆರೆ ಒಳಗೆ ಸಾಲ ಬಿಲ್ಡಿಂಗು ಎಲ್ಲ ಬಂತು. ಇಡೀ ಊರ ಕಾಂಕ್ರೀಟ್ ರೋಡು ಎಲ್ಲ ನಾ ಬಂದಿಂದ ಮಾಡಿದ್ವಿ. ಅನೇಕ ನೂರಾರು ಮನೆಗಳನ್ನು ಕೊಟ್ಟಿನಿ. ಇಲ್ಲಿ ಅಂದರೆ ನಾವು ಬರಬೇಕಾದ್ರೆ ಅದೇ ಹೇಳಿದ್ದೀವಿ. ಇಲ್ಲಿ ನೋಡಿದರೆ ಒಂದು ತಾಂಡ ಅಂತ ಹೇಳಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಇವತ್ತು ಎಲ್ಲ ಜನರಿಂದನೂ ತಾಂಡದವರು ಅಂತಂದರೆ ತುಂಬ ಆವಾಗಿನ ಕಾಲದಲ್ಲೇ ತಾಂಡ ಅಂದಿದ್ಕೊಳ್ಳೆ ಒಂದು ಹಿಂದುಳಿದಿರೋದಂತಹ ಯಾರು ಕೇಳಿ ನೋಡಿದಿರೋದಂತಹ ಪರಿಸ್ಥಿತಿ ಇತ್ತು. ನಿಮ್ಮಂಥವ್ರು ಅದರಲ್ಲಿ ಮುಂದೆ ಬಂದು ಒಂದು ನಿಂತ್ಕೊಂಡು ನಾವು ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂದರೆ ನಮ್ಮ ನಿಜವಾಗ್ಲೂ ನಮ್ಮ ಕಡೆಯಿಂದ ನಿಮಗೆ ಸಲಾಮನ್ನು ಮಾಡಬೇಕು ಅನ್ನೋ ಅನಿಸ್ತಾ ಇದೆ. ಅದು ಮಾತಾಡ್ತಾ ಮತ್ತೆ ನಾನು ಮಾತುಗಳು ತೊಗೊಂಡೋಗ್ತಾ ಇದ್ದೀನಿ. ಸರಿ, ತಾವು ಮುಂಚೆಯಿಂದನೂ ಏನಾದರೂ ಮನ್ಸರ ನಮ್ಮ ಶಾಸಕನಾಗಿ ನಿಂತ್ಕೋಬೇಕು, ಹುಡ್ದಾಗಿಂದನೂ ಏನಾದ್ರು ಆಸೆಗಳು ಇತ್ತಾ ನಿಮಗೆ? ನಾನು ಏನಾದ್ರು ರಾಜಕೀಯಕ್ಕೆ ಬರಬೇಕು, ಒಂದು ಹೈ ಲೆವೆಲ್ ತನಕ ಹೋಗಬೇಕು ಅಂತ ಏನಾರು ವಿಚಾರಗಳು ಇತ್ತಾ ನಿಮ್ಮದು? ನಾನು ಅದು ಮೆಂಬರ್ ಆದ ನಂತರ ಹಂಗೆ ಮುಂದೆ ಏನಾರ ನಾವು ಶಾಸಕ ಕ್ಷೇತ್ರ ಮೀಸಲಾಗಿ ಬಂದಾಗ ಅನಿವಾರ್ಯವಾಗಿ ಬಂತು ನಮಗೆ. ಆವಾಗ ಮತ್ತು ನಾನು ಸ್ವಲ್ಪ ಮೊದಲ ಕಾಂಟ್ರಾಕ್ಟ್ ಕೆಲಸನೂ ಮಾಡ್ತಿದ್ದೆ. ಒಳಗೆ ಎಲ್ಲ ಸ್ವಲ್ಪ ನಾಲೆಜ್ ಇತ್ತು ಅದ್ರಾಗ. ಹಿಂಗಾಗಿ ಭಾಳಷ್ಟು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತಾವು ಸಣ್ಣಗಿದ್ದಾಗ ತಮ್ಮ ತಂದೆ ತಾಯಿಯವರ ಕಾಲದಲ್ಲಿ ಯಾವ ಥರ ಇತ್ತು? ಅವ್ರಿಗೆ ಎಷ್ಟು ಮಕ್ಕಳು ಆಗಿರ್ತಾರೆ? ನೀವು ಅಷ್ಟು? ನಾವು ನಮ್ಮ ತಂದೆಯವರಿಗೆ 2 ಮಂದಿ ನಾವು ಗಂಡು ಮಕ್ಕಳು. ನಾನು ಎಲ್ಲದಕ್ಕಿಂತ ನಾನು ಸಣ್ಣವ. ಇಬ್ಬರು ನಮ್ಮ ತಂಗಿಯರು. ಹಿಂಗಾಗಿ ಭಾಳ ಬಡತನದಿಂದ ಬಂದೀವಿ ನಾವು. ಬಡತನದಿಂದ ಬಂದು ನಾನು ಇಷ್ಟೀಗ ಬಡವರಿಗೆ ಸಹಾಯ ಮಾಡ್ಬೇಕಂದ್ರೆ ನಾನು ಬಡತನದಾಗ ಬಂದು ನೋಡಿಕೊಂಡು ಬಡವರಿಗೆ ನಾನು ಸಹಾಯ ಮಾಡಾಕತ್ತೀನಿ. ನಾ ಏನು ಶ್ರೀಮಂತಿಕೆಯಿಂದ ಬಂದು ಬಡವರಿಗೆ ಸಹಾಯ ಮಾಡಾಕತ್ತಿಲ್ಲ. ಅಂದರೆ ಬಡತನ ಏನಿದೆ ಅನ್ನೋದನ್ನು ನನಗೆ ಅರ್ಥ ಇತ್ತು. ಅದನ್ನು ನಾನು ಈಗ ಈ ಬಡವರು ಯಾರು ಬರಲಿ ಅವ್ರಿಗೆ ಸಹಾಯ ಮಾಡತ್ತೀನಿ, ಈಗೂ ಸಹಾಯ ಮಾಡಾಕತ್ತೀನಿ. ಸರಿ, ಮತ್ತೆ ಮಾತಾಡ್ತಾ ಮತ್ತೆ ರೈತರ ಕಡೆ ನಾನು ಬರ್ತಾ ಇದ್ದೀನಿ. ಈಗಿಂದ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಆದಷ್ಟು ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜಾಸ್ತಿ ಗದಗ ಆಗಿರಲಿ, ಹಾವೇರಿ ಆಗಿರಲಿ, ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿ
ಆತ್ಮಹತ್ಯಕ್ಕೆ ಶರಣಾಗಿರೋದಂತಹ ಪರಿಸ್ಥಿತಿಗೆ ಬಂದಿದೆ. ಈ ಬರಗಾಲ, ನಮ್ಮ ಕರ್ನಾಟಕ ಬರಗಾಲದ ಸುದ್ದಿ ನಾನು ಮಾತಾಡ್ತಾ ಇದ್ದೀನಿ. ಇದ್ರ ಸಲುವಾಗಿ ತಾವು ಈ ಬರಗಾಲ ನಿಜವಾಗ್ಲೂ ಈ ಥರ ಬರಗಾಲ ಬಂದಿದೆಯಾ, ನಾವು ಪ್ರಾಣ ಕಳ್ಕೊಳ್ಳೋದಂಥ ಬರಗಾಲ ಬಂದಿದೆಯಾ, ಹೌದು, ರೈತರಿಗೆ ಈ ಥರ ತೊಂದರೆಗಳನ್ನು ಆಗ್ತಾ ಇರೋದಂಥ ಈ ಸಲ ಬಂದಂಥ ಬರಗಾಲ ಎಂದೆಂದೂ ಬಂದಿಲ್ಲ ರೈತರಿಗೆ. ಆದ್ರೆ ಈ ಸರ್ಕಾರ ಈ ಬರಗಾಲ ಬಿದ್ದರೂ ಈ ರೈತರ ಬಗ್ಗೆ ಏನೂ ಒಂದು ಪೈಸಾದ ಚಿಂತನೆನೂ ಮಾಡಬಾರ್ದು. ಅದು ಬಹಳ ಅನ್ಯಾಯ ಆಗತ್ತೆ. ಕೇಂದ್ರ ಸರ್ಕಾರದಿಂದ ತಾವು ಈಗ ತಮ್ಮ ಕೇಂದ್ರ ಸರ್ಕಾರ ಮೊನ್ನೆ ಈರುಳ್ಳಿ ಬೆಳೆದಂಥ ಬೆಲೆ, ನಾನು ಕೂಡ ಮೊನ್ನೆ 50 PC ಉಳ್ಳಾಗಡ್ಡಿ ಗದಿಗೆ ಕಳಿಸಿದ್ರೆ ಗಾಡಿ ಬಾಡಿಗೆಗ 1600 ರೂಪಾಯಿ ಗಾಡಿ ಬಾಡಿಗೆ ಆಗೈತಿ, ಉಳ್ಳಾಗಡ್ಡಿ ಪಟ್ಟಿನೂ 1600 ರೂಪಾಯಿ ಆಗಿದೆ. ಅಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಕೇಂದ್ರ ಸರ್ಕಾರ 50% ನಾವು ಪ್ರೋತ್ಸಾಹನ ಕೊಡ್ತೀವಿ, ಸಬ್ಸಿಡಿನ ಕೊಡ್ತೀವಿ, ನೀವು ರಾಜ್ಯ ಸರ್ಕಾರ ಅದನ್ನು ನಿಗದಿ ಬೆಂಬಲ ಬೆಲೆನ ಕೊಡ್ರಿ ಅಂದ್ರೆ ಇವ್ರು ರಾಜ್ಯ ಸರ್ಕಾರ ಇಲ್ಲಿವರೆಗೂ ಬೆಂಬಲ ಬೆಲೆ ಮಾಡುವಲ್ಲ. ರೈತರೆಲ್ಲ ಇನ್ನೂ ಉಳ್ಳಾಗಡ್ಡಿ ಒಟ್ಕೊಂಡು ಕುಂತಾರ ಹಂಗೆ. ಸರಿ, ಇವಾಗ ತಮಗೆ ಒಂದು ಇದಿಲ್ಲ, ಅಧಿಕಾರ ಇಲ್ಲ, ಒಂದು MLA ಶಾಸಕನಾಗಿ ತಮಗೆ ಅಧಿಕಾರ ಇಲ್ಲ, ಆದರೂ ಕೂಡ ತಾವು ಪಾರ್ಟಿ ಮುಖಾಂತರ ಮತ್ತೆ ಜನಸೇವೆಗಳನ್ನು ನಿರಂತರವಾಗಿ ಮಾಡ್ತಾನೆ ಇದ್ದೀರಾ ಅಂತ ನಮಗೆ ಮಾಡ್ತಾ ಇದ್ದೀನಿ. ಮೊನ್ನೆ ರೈತರ ಬಗ್ಗೆ ಗದಗ DC ಆಫೀಸಿಗೆ ಒಂದು ಹೋರಾಟ ಮಾಡಿ ರೈತರಿಗೆ ಬೆಂಬಲ ಬೆಲೆ ಕೊಡ್ರಿ ಅನ್ನೋಂಥದ್ದು ಇದನ್ನು ಕೂಡ ಮಾಡಿದ್ದೀವಿ. ಅದನ್ನು ಮಾಡಿದ್ದೀರಾ. ಸಾಮೂಹಿಕ ಮದುವೆಗಳಲ್ಲಿ ತಾವು ಒಂದು ಭಾಗಿಯಾಗಿ ತಮ್ಮಿಂದನೂ ದಾನಗಳನ್ನು ಕೊಟ್ಟು ತಾವು ಅದಕ್ಕೂ ಸಹಕರಿಸಿದ್ದೀರಾ ಅಂತ ಹೇಳಿ, ಇದು ಅನೇಕ ರೀತಿಯಿಂದ ತಾವು ಇವತ್ತು ಕೂಡ ನಿಮಗೆ ಒಂದು ಅಧಿಕಾರ ಇಲ್ಲ, ನಿಮ್ಮ ಸರ್ಕಾರನೂ ಇಲ್ಲ, ನಿಮ್ಮ ಅಧಿಕಾರನೂ ಇಲ್ಲ, ಅಂಥ ಪರಿಸ್ಥಿತಿಯಲ್ಲೂ ತಾವು ಜನಸೇವೆ ಮಾಡ್ತಾ ಇರೋ ಟೈಮಿಗೆ ತಮ್ಮ ಮನಸ್ಸಿಗೆ ಹೆಂಗೆ ಅನಿಸ್ತಾ ಇದೆ, ಏನು ಅನಿಸ್ತಾ ಇದೆ? ನಾನು ಹಿಂದಿನಿಂದ ಮಾಡ್ಕೊಂಡು ಬಂದೀನಿ, ಈಗೂ ಕೂಡ ನಾನು ಏನೋ ಸಣ್ಣ ಪುಟ್ಟ ಇದ್ದರೂ ಅದನ್ನು ಸಹಾಯ ಸಹಕಾರ ಮಾಡಿ ಹೊಂಟಿದ್ವಿ. ತುಂಬ ಸಂತೋಷ ಸುದ್ದಿ. ಸರಿ, ಇಷ್ಟು ಕೆಲಸ ಕಾರ್ಯಗಳನ್ನು ತಾವು ಮಾಡಿರೋ ಪ್ರಕಾರ ಒಂದು ಶೌಚಾಲಯಗಳ ಬಗ್ಗೆ ಆಗಿರಲಿ, ಶಾಲೆಗಳನ್ನು ಅಭಿವೃದ್ಧಿಗಾಗಿ ತಾವು ಮಾಡಿದ್ದೀರಾ, ಅನೇಕ ರೀತಿಯಿಂದ ತಾವು ರಸ್ತೆಗಳು ದುರಸ್ತೆ, ಇಷ್ಟೆಲ್ಲ ಕೆಲಸದಲ್ಲಿ ನೀರು ಕುಡಿಯೋದು, ಸ್ವಚ್ಛ ನೀರಿನ ಬಗ್ಗೆನೂ ತಾವು ಇದು ಮಾಡಿದ್ದೀರಾ. ಎಲ್ಲ ಅಭಿವೃದ್ಧಿಗಳನ್ನು ಮಾಡಿರೋದಂಥ ತಮ್ಮ ಅವಧಿಯಲ್ಲಿ ತುಂಬ ನಿಮಗೆ ಮನಸ್ಸಿಗೆ ಮೆಚ್ಚಿರದಂತಹ ಕೆಲಸ ಯಾವುದಾಗಿರುತ್ತೆ? ನಿಮ್ಮ ಮನಸ್ಸಿಗೆ ತುಂಬ ಮೆಚ್ಚಿದಂಥ ಕೆಲಸ, ನಾನು ಈ ಥರ ಕೆಲಸ ಮಾಡಿರೋದ್ರಲ್ಲಿ, ಎಲ್ಲ ಕೆಲಸದಲ್ಲಿ ಈ ಕೆಲಸದಲ್ಲಿ ನನಗೆ ತುಂಬ ಸಂತೋಷ ಸಿಕ್ಕಿರೋದಂಥ ಕೆಲಸ ಯಾವುದಾಗಿರ್ತದೆ? ನಾನು ಈ ಕ್ಷೇತ್ರದ ಮೊದಲೇ ನನಗೆ ಭಾಳ ಮೆಚ್ಚುಗೆ ಕೆಲಸ ಅಂದರೆ, ಒಂದು ರಸ್ತೆ ಹುಬ್ಳಿಗೆ ಹೋಗ್ಬೇಕಾದ್ರೆ 3 ತಾಸು ಟೈಮ್ ಹಿಡಿತಿತ್ತು, 3/4 ತಾಸಿನಾಗ ಈಗ ಹುಬ್ಳಿಗೆ ಮುಡ್ತೀವಿ ಅಂತ ರಸ್ತೆಗಳನ್ನು ಮಾಡಿದ್ನಲ್ಲ, ಅದು ಭಾಳ ನನಗೆ ಮೆಚ್ಚುಗೆ, ಹೆಮ್ಮೆ ಪಡ್ತಾ ಇದ್ದೀನಿ. ಅಂದ್ರೆ ತಮ್ಮ ಅವಧಿಯಲ್ಲಿ ದೊಡ್ಡ ಅಭಿವೃದ್ಧಿ ಕೆಲಸ ಅಂತಂದ್ರೆ ರಸ್ತೆಗಳು. ಹೌದು, ಮೊದಲೇ ರಸ್ತೆಗಳು. ನಂತರ ನಾನು 13,000 ಮನೆಗಳನ್ನು ಕೊಟ್ಟಿನಲ್ಲ ಬಡ ಮಕ್ಕಳಿಗೆ, ಬಡ ಜನರಿಗೆ, ಅವರೆಲ್ಲ ನನಗೆ ಒಳ್ಳೆ ಮನೆಯನ್ನು ಕೊಟ್ಟರು ಅಂಥೇಳಿ ಹೆಮ್ಮೆ ತುಂಬ ಸಂತೋಷ ಸುದ್ದಿ. ಸರಿ, ನಾನು ಈಗ ಒಂದು ಸ್ವಲ್ಪ ಎಜುಕೇಷನ್ ಬಗ್ಗೆ ನಿಮಗೆ ಗಮನಿಸ್ತಾ ಇದ್ದೀನಿ. ಈ ಕಡೆ ಇರ್ತಕ್ಕಂಥ ಜನರಿಗೂ ಆದಷ್ಟು ಎಜುಕೇಷನಲ್ಲಿ ಹಿಂದೆ ಉಳಿದಿರೋದಂತಹ ಪರಿಸ್ಥಿತಿ ಇತ್ತು. ಇಲ್ಲಿ ಕಾಲೇಜುಗಳು, ಶಾಲೆಗಳು ಏನೂ ಇರಲಿಲ್ಲ. ತಮ್ಮ ಅವಧಿಯಲ್ಲಿ ಯಾವುದಾದ್ರೂ ಒಂದು ಅಂಗನವಾಡಿಸೇ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಇದಕ್ಕೆ ನಿರ್ಮಾಣ ಆಗಿರ್ಬೋದು, ಅಥವಾ ಇರೋದು ಶಾಲೆಗಳಿಗೆ ಅಭಿವೃದ್ಧಿ ಮಾಡಿರೋದಂಥ ಕೆಲಸಗಳು ಇದಾವೆ? ಇಷ್ಟು ಸಾಲಗಳನ್ನು ನಾವೇ ಮಾಡಿದ್ವಿ. ಎಷ್ಟು ಶಾಲೆಗಳಾಗಿದ್ದಾವೆ ಅಂತ? ಇಲ್ಲಿ ನಮ್ಮ ತಾಂಡದಲ್ಲಿ 4 ಶಾಲೆಗಳು ಆಗಿವೆ. ಅವು ಬಿಲ್ಡಿಂಗ್ ಎಲ್ಲ ನಾವು ಇದ್ದಾಗ ಗ್ರಾಂಟ್ ಕೊಟ್ಟು ಅವಧಿಯಲ್ಲೇ ಆಗಿದೆ. 2 ಅಂಗನವಾಡಿ ಆಗ್ಯಾವ ಎಲ್ಲ. ಮತ್ತೆ ಅಭಿವೃದ್ಧಿಯಲ್ಲಿ ಹಳ್ಳಿಗೂ, ಯಾಕಂದರೆ ಶಾಸಕನ ಅಂತಂದರೆ ಬರೀ ಸಿಟಿಯಲ್ಲಿ ಮಾತ್ರ ಅಲ್ಲ, ನಾನು ಹೇಳ್ತಾ ಇರೋದೇನೆಂದರೆ ಹಳ್ಳಿಯವ್ರದ್ದು ಯೋಚನೆಗಳನ್ನು ಭಾಳಷ್ಟು ಮಾಡಬೇಕಾಗಿದೆ. ಆದರೂ ನೀವು ಒಂದು ಹಳ್ಳಿಯಲ್ಲೇ ಇದ್ದು ಹಳ್ಳಿಯ ಇದು ಯಾವ ಥರ ತೊಂದರೆಗಳನ್ನು ಇದ್ದಾವೆ ಅನ್ನೋದನ್ನು ತಮಗೆ ಚೆನ್ನಾಗಿ ಗೊತ್ತಿರೋದಂಥ ವಿಚಾರ. ಈ ಥರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಜನರಿಗೂ ತಮ್ಮ ಒಂದು ಅವಧಿಯಲ್ಲಿ, ಮತ್ತು ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಇರ್ತಕ್ಕಂಥ ಜನರಿಗೆ, ಗ್ರಾಮ ಪಂಚಾಯಿತಿ ಮೆಂಬರಿಗಾಗಿರ್ಬೋದು, ನಿಮಗೆ ತಾಲೂಕು ಪಂಚಾಯಿತಿ ಮೆಂಬರ್, ಈ ಥರ ಒಂದು ಭಾಗದಲ್ಲಿ ತಾವು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ? ಎಲ್ಲವೂ ಅಭಿವೃದ್ಧಿ ಆಗ್ಯಾವ ಕೆಲಸ. ಯಾವುದು ಈಗ ಪೆಂಡಿಂಗ್ ಅಂತ ಹೇಳಿ? ಯಾವುದು ಪೆಂಡಿಂಗ್ ಇಲ್ಲ, ಭಾಳಷ್ಟು ಅಭಿವೃದ್ಧಿ. ಈಗಿನ ಸರ್ಕಾರ, ಈಗಿನ ಶಾಸಕನ ನೋಡಿಕೊಂಡ್ರೆ ಜನರು ಹಿಂದಲೇ MLA ಮಾಡಿದ ಕೆಲಸನ ನೆನಪಿಸ್ಕೊತಾರೆ ಜನರೆಲ್ಲ. ತುಂಬ ಸಂತೋಷ. ಇದೇ ಥರ ಪ್ರತಿಯೊಂದು ಶಾಸಕರು ಇವತ್ತು ನಮ್ಮ ದೇಶದಲ್ಲಿ ಬಂದರೆ ನಮ್ಮ ದೇಶ ಅಭಿವೃದ್ಧಿ ಹೆಂಗಾಗತ್ತೆ ಅಂತ ತಮಗೂ ಗೊತ್ತಿದೆ. ಯಾಕಂದರೆ ತಾವು ಪ್ರಪಂಚ ನೋಡಿರೋದಂಥ ಮನುಷ್ಯ. ಇವತ್ತು ಏಜಲ್ಲಿ ನೋಡಿದ್ರು ನಮಗಿಂತ ಎಲ್ಲರಿಗಿಂತ ಹಿರಿಯವರು ಇರ್ತಕ್ಕಂಥವ್ರು. ಜನ ಏನು ಬೇಕಾಗಿದೆ, ಯಾವ ಥರ ನೀವು ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಒಂದು
ಥಿಂಕ್ ಪ್ರಕಾರ ನೀವು ಅದ್ರ ಕೆಲಸ ಅದೇ ಥರ ಮಾಡ್ತಾ ಬಂದಿದ್ದೀರಾ. ತುಂಬ ಸಂತೋಷ ಸುದ್ದಿ. ಸಮಯ ಭಾಳ ಕಡಿಮೆ ಇದೆ ಅಂತ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳ್ಬಿಟ್ಟು ನಮ್ಮ ಮಾತುಗಳನ್ನು ಮುಗ್ತಾ ಇದ್ದೀನಿ. ಸರಿ, ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಗುರುಗಳು ಇದ್ದೇ ಇರ್ತಾರೆ ಅಂತ ಮಾತುಗಳು ಇದ್ದಾವೆ. ನಿಮ್ಮ ರಾಜಕೀಯ ಜೀವನದಲ್ಲೂ ಅದೇ ಥರ ರಾಜಕೀಯ ಜೀವನದಲ್ಲಿ ಯಾರು ಗುರುಗಳು ಆಗಿರ್ತಾರ, ನಿಮಗೂ ಒಂದು ಮುಂದೆ ತಗೊಂಡು ಹೋಗಿರೋದು? ನಾನು ನನಗೆ ರಾಜಕೀಯಕ್ಕೆ ನಿಂದ್ರದು ನನಗೇನು ಗೊತ್ತಿದ್ದಿದ್ದಿಲ್ಲ. ನಾನು ಮಾಜಿ ಒಬ್ಬರ ಶಾಸಕರಿದ್ದರು, ಗುಳಪ್ಪ ಉಪನಾಳ ಅಂತ, ಸ್ವರ್ಗೀಯ ಶ್ರೀ ಗುಳಪ್ಪ. ಅವರು ನನಗೆ ಕರೆದು PRD ಬ್ಯಾಂಕಿಗೆ ನಿಂದಿರಿಸಿದ್ರು. ಮತ್ತು ಒಮ್ಮೆ ನನ್ನ ಹೆಂಡತಿಗೆ ಜಿಲ್ಲಾ ಪಂಚಾಯತಿಗೆ ನಿಂದಿರಿಸಿದ್ರು, ಸೋತರು. ಆವಾಗ ಅವರು ಮುಂದೆ ನಾನು ZP ನಿಂತೆ, ಆರಿಸಿ ಬಂದುಬಿಟ್ಟೆ. ಬಂದು ಏನೋ ಕ್ಷೇತ್ರ ಇದು ಮೀಸಲು ಬಂದುಬಿಡ್ತು. ಟಿಕೆಟ್ ನನಗೆ ಗುರುತಿಸ್ಕೊಂಡು ಕೊಟ್ಟುಬಿಟ್ರು, MLA ಆಗಿಬಿಟ್ಟೆ. ಅಂಥವ್ರ ಆಶೀರ್ವಾದದಿಂದ ಮತ್ತು ನಾನು ಮುಂದೆ ಬಂದೆ. ಸರಿ, ಇವತ್ತು ತಾವು ಯಾವುದಾದ್ರೂ ಸಿದ್ಧಾಂತಗಳನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ? ಅದರ ಜೊತೆಗೆ ಇಲ್ಲಿ ನನಗೆ ಇನ್ನ ದಾನ ಧರ್ಮ ಕೊಡೋದು ಮಾಡೋದ್ರಾಗ ಸೆಕೆಂಡ್ ಗುಳಪ್ಪ ಅಂತ ಹೆಸರಿಟ್ಟ. ಅವರು ಗುಳಪ್ಪರು ಹಂಗೆ ದಾನ ಧರ್ಮ ಮಾಡ್ತಿದ್ರು. ನಾನು ಅದಕ್ಕಿಂತ ಜಾಸ್ತಿ ನಾನು ಮಾಡಾಕತ್ತಿಂದ ಸೆಕೆಂಡ್ ಗುಳಪ್ಪ ಅಂತ ನನಗೆ ಮತ್ತೆ ಬಂದಿದ್ದಾರೆ. ಅದು ಜನ ಪ್ರೀತಿ ಭಾಳ ವಿಶ್ವಾಸ ಇಟ್ಕೊಂಡಿರೋದಂಥ ಮಾತು. ನಿಜವಾಗ್ಲೂ ಎಷ್ಟು ಕೋಟಿಗಟ್ಟಲೆ ನಾವು ಸುರಿದ್ರು ಕೂಡ ಈ ಥರ ಒಂದು ಮನಸ್ಸೊಳಗೆ ಸಂತೋಷ ಸಿಗೋದಂಥ ಜನರಿಗೆ ಸಿಗಲ್ಲ ಎಂದು. ಮತ್ತು ಆದರೂ ಕೂಡ ಇವತ್ತು ಕೂಡ ತಾವು ಪ್ರೇರಣೆ ತಗೊಂಡು ಹೊರಡ್ತಾ ಇರೋದಂಥ ನಿಮ್ಮ ಪಕ್ಷದಿಂದನೇ ಆಗಿರ್ಬೋದು ಅಥವಾ ಹೊರ ಜನರಲ್ಲೇ ಆಗಿರ್ಬೋದು, ಯಾವ್ದಾದ್ರು ಪ್ರೇರಣೆ ತಗೊಂಡು ತಾವು ಡಿಸ್ಕಷನ್ ಮಾಡ್ಕೊಂಡು ಪಕ್ಷದಾಗ ನಾಯಕರು ಭಾಳ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟಾರ. ಸನ್ಮಾನ್ಯ ಜಗದೀಶ್ ಶೆಟ್ಟರು, ಯಡಿಯೂರಪ್ಪನವರು, ನಮ್ಮ MP ಆದಂಥ ಶಿವಕುಮಾರ್ ಉದಾಸಿ ಅವರು ಭಾಳ ನಮ್ಮ ಬಗ್ಗೆ ಅಧ್ಯಯನ ಮಾಡ್ಯಾರ. ಹೌದು, ಅಲ್ಲಿ ರಾಮಣ್ಣನ ಬಿಟ್ಟರೆ ಬೇರೆ ಆರಿಸಿ ಬರುವುದಿಲ್ಲ ಅನ್ನಂಥ ಮಾತನ್ನು ನಮ್ಮ ಜಗದೀಶ್ ಶೆಟ್ಟರು ಸ್ಪಷ್ಟವಾಗಿ ಹೇಳ್ತಾರೆ. ನಿಮಗೂ ಯಾವುದಾದ್ರೂ ಪ್ರೇರಣೆ ತಗೊಳ್ತಾ ಇರೋದಂತ ಈ ಕ್ಷೇತ್ರ ಇದು ಮಾಡಪ್ಪ. ಮೊನ್ನೆ ಗದಗ ಬಂದಾಗ ಯಡಿಯೂರಪ್ಪ ಹೇಳಿ ಹೋದ. ಮೊನ್ನೆ ಯಡಿಯೂರಪ್ಪ ರಮಣ ನೀನು ಬೇಸೆ. ತುಂಬ ಸಂತೋಷ ಆಗ್ತಾ ಇದೆ. ತಮ್ಮ ಮಾತುಗಳು ಕೇಳ್ತಾ ಇದ್ರೆ ನಿಜವಾಗ್ಲೂ ಅನೇಕ ರೀತಿಯಿಂದ ನಾವು ಮಾತುಗಳು ಇನ್ನು ಕೇಳೋಣ ಅಂತ ಅನಿಸ್ತಾ ಇತ್ತು. ಸಮಯ ಭಾಳ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮಾತುಗಳು ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು ಏನು ಕೇಳ್ತಾ ಇದ್ದೀನಿ. ತಾವು ಮಾಡಿರೋದಂಥ ಅಭಿವೃದ್ಧಿ ಕೆಲಸಗಳದ್ದು ಆ ಜಾಗದ ಸಮೇತ ನಮಗೆ ಒಂದು ದಾಖಲೆಯನ್ನು ದಯವಿಟ್ಟು ಕೊಡಬೇಕಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ politiciansindia.com ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೀಕ್ಷಕರು, ತಾವು ಮಾತುಗಳನ್ನು ಕೇಳಿದಿರಿ. ಕುಂದರಹಳ್ಳಿ ತಾಂಡದಲ್ಲಿ ವಾಸವಾದಂತಹ ಮತ್ತು ಮಾಜಿ ಶಾಸಕರಾದ ಶ್ರೀಮಾನ್ಯ ರಾಮಪ್ಪ ಸುಬೇಪ್ಪ ಲಮಾಣಿಯವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳನ್ನು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಾನ್ ಮಾಡಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.